ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪಕ್ಕೆ ಇದೀಗ ಬ್ರೇಕ್ ಬಿದ್ದಿದ್ದು ಕೆಪಿಎಸ್ಸಿ ಕಮಿಟಿ ರಚನೆ ಮಾಡಿದೆ. ಈ ಬಗೆಗಿನ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಲ್ಲ ಸರ್, ನಿಮಗೆಲ್ಲ ಬೇರೆ ಯಾರೇ ಮಾಡಿಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಒಂದು ಹುದ್ದೆಗೆ 80 ಲಕ್ಷ, ತನಿಖೆಗೆ ಕಮಿಟಿ ರಚನೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಹಣ ಪಡೆದು ಹುದ್ದೆ ನೀಡಲಾಗಿದೆ ಎಂದು ಪರೀಕ್ಷೆ ಬರೆದ ಅಭ್ಯರ್ಥಿಗಳೇ ವಿಡಿಯೋ, ಆಡಿಯೋ ಬಿಡುಗಡೆ ಮಾಡಿ ಗಂಭೀರ ಆರೋಪ ಮಾಡಿದ್ರು. ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಠಾಣೆ ದೂರು ನೀಡಿ ಎಫ್ಐಆರ್ ದಾಖಲು ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿ ಕೆಪಿಎಸ್ಸಿ ಅಧಿಕಾರಿಗಳ ಗಮನ ತಂದಿತ್ತು. ಇದೀಗ ನಮ್ಮ ವರದಿಯಿಂದ ಕೆಪಿಎಸ್ಸಿ ಆಯೋಗದ ಹಿರಿಯ ಸದಸ್ಯರ ಅಧ್ಯಕ್ಷತೆಯಲ್ಲಿ ವಿಚಾರಣಾ ಉಪಸಮಿತಿ ಜೊತೆಗೆ ಅಂತಿಮ ಆಯ್ಕೆ ಪಟ್ಟಿಗೆ ತಡೆ ಹಿಡಿದಿದೆ. ಇನ್ನು ಕಮಿಟಿ ಸದಸ್ಯರಿಗೆ ನೇಮಕಾತಿ ಪ್ರಕ್ರಿಯೆ, ಅಭ್ಯರ್ಥಿಗಳ ದೂರುಗಳು ಹಾಗೂ ಅಕ್ರಮ ಆರೋಪಗಳ ಸತ್ಯಾಸತ್ಯತೆ ಏನು, ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆಯೇ ಇಲ್ವಾ ಅಂತ ಒಂದು ವಾರದ ಒಳಗೆ ಕೂಲಂಕುಷವಾಗಿ ಪರಿಶೀಲಿಸಿ ವಾಸ್ತವಾಂಶಗಳ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಲು ಸೂಚನೆ ಕೊಟ್ಟಿದೆ. ಇನ್ನು ಆಯೋಗ ತೆಗೆದುಕೊಂಡ ನಿರ್ಣಯಗಳು ಏನು ಅಂತ ನೋಡೋದಾದ್ರೆ, ಪ್ರಾಥಮಿಕ ಮಾಹಿತಿ ವರದಿಯನ್ನು ಆಯೋಗವು ತೀವ್ರವಾಗಿ ಪರಿಗಣಿಸಿದೆ. ಹಿರಿಯ ಸದಸ್ಯರ ಅಧ್ಯಕ್ಷತೆಯನ್ನು ವಿಚಾರಣಾ ಉಪಸಮಿತಿ ರಚಿಸಲಾಗಿದೆ. ಸದರಿ ಪರೀಕ್ಷೆಯ ಪ್ರತಿ ಹಂತ ದಾಖಲೆಗಳನ್ನು ಸಲ್ಲಿಸಬೇಕು. ಪರಿಶೀಲಿಸಿದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಲು ಸೂಚನೆ ಕೊಡಲಾಗಿದೆ. ಉಪಸಮಿತಿಗೆ ಮಾಹಿತಿ ಒದಗಿಸಲು ಕಾರ್ಯದರ್ಶಿ ನೇಮಕ ಮಾಡಲಾಗಿದೆ. ಇನ್ನು ವರದಿ ಸಲ್ಲಿಸುವವರೆಗೆ ಅಂತಿಮ ಆಯ್ಕೆ ಪಟ್ಟಿಗೆ ತಡೆ ಹಿಡಿಯಲಾಗಿದೆ. ಈ ಬಗ್ಗೆ ಮಾತನಾಡಿದ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್, ಕಮಿಟಿ ಬಗ್ಗೆ ನಂಬಿಕೆ ಇಲ್ಲ, ಆಯೋಗದ ಸದಸ್ಯರೇ ತನಿಖೆ ಮಾಡ್ತಾ ಇರುವುದು, ಪರೀಕ್ಷೆ ರದ್ದು ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳಿದ್ರು. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದನ್ನ ನೇಮಕಾತಿ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡಿದ್ವಿ. ಅದ್ರ ಜೊತೆಲಿ ಕೆಪಿಎಸ್ಸಿ ಆಗಿರುವಂತಹ ಹಗರಣಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಅಂದ್ರೆ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸ ಮಾಡಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ರಿಪಬ್ಲಿಕ್ ಟಿವಿ ಪ್ರಮುಖ ಪಾತ್ರ ವಹಿಸಿದೆ ಸರ್. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಈ ಒಂದು ಕೆಪಿಎಸ್ಸಿ ಏನು ಈ ಒಂದು ಆಂತರಿಕ ಸಮಿತಿಯಿಂದ ರಚನೆ ಮಾಡಿದಾರಲ್ಲ ಸರ್, ಇದೊಂಥರ ಏನಂದ್ರೆ ಇದು ಮೂಗಿಗೆ ತುಪ್ಪ ಸವರಂತ ಕೆಲಸ ಮಾಡಿರೋದು. ಯಾಕೆ ಹೇಳ್ತೀನಿ ಅಂತಂದ್ರೆ ಸರ್, ಈಗ ಒಂದು ವಾರ ಈ ಒಂದು ಸಮಿತಿ ರಚನೆ ಮಾಡಿ ಈ ಒಂದು ಸಮಸ್ಯೆ ಏನು ಹಳೇದಾಗುತ್ತೆ, ಮತ್ತೆ ಇನ್ನೊಂದು ಬೇರೆ ಹೊಸ ಸಮಸ್ಯೆ ಉಟ್ಕೊಳುತ್ತೆ. ಕೆಪಿಎಸ್ಸಿ ಕಮಿಟಿ ರಚನೆಗೆ ಇದೀಗ ವಿರೋಧ ಕೇಳಿಬಂದಿದ್ದು, ಉನ್ನತ ಮಟ್ಟದ ತನಿಖೆಗೆ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಆಗ್ರಹ ಮಾಡಿದ್ದಾರೆ.